ಒಂದು ಟಿಶ್ಯೂ ಪೇಪರ್ ಹಿಡ್ಕೊಂಡು ಅಳಬೇಕನ್ಸ್ತಾ ಇದೆ. ಯಾಕಂತಂದ್ರೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಳಂಕಿತರಾಗಿ ಆರೋಪಗಳನ್ನ ಹೊತ್ತಿದ್ದಂತ ಸಚಿವ ನಾಗೇಂದ್ರ ಸುದ್ದಿಗೋಷ್ಠಿ ಮಾಡಿ ರಾಜೀನಾಮೆಯನ್ನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರದು, ಹಾಗಾಗಿ ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೇನೆ ಅನ್ನೋದಾಗಿ ಗಳಗಳ ಅಂತ ಭಾವುಕರಾಗ್ಬಿಟ್ಟಿದ್ದಾರೆ. ನಾಗೇಂದ್ರ ಅವರ ಮಾತುಗಳೇನಿತ್ತು ಮೊದಲಿಗೆ ಅದನ್ನ ನೋಡಿ ಬರೋಣ. ಇವತ್ತು ನಾನು ಓಡಾಡ್ತೀನಿ, ಈ ರಾಜ್ಯದಲ್ಲಿ ನನಗಾಗಿರುವಂತ ಅನ್ಯಾಯವನ್ನು ಎತ್ತಿ ಹಿಡಿತೀನಿ. ನಾನು ನನ್ನ ಪರಿಶಿಷ್ಟ ಪಂಗಡದ ಸಮಾಜದವರು 15 ಸ್ಥಾನಗಳಲ್ಲಿ ಕೂಡ ನಾನು ಓಡಾಡ್ತೀನಿ. ನನಗೆ ಮಾಡಿರುವಂತ ಈ ಬಿಜೆಪಿ ದುಷ್ಟ ಶಕ್ತಿಗಳು, ಕೋಮುವಾದಿ ಪಕ್ಷದವರು ವಿನಾಕಾರಣ ಹಗರಣ ಇಲ್ಲದೇನೆ ಹಗರಣವನ್ನು ತಂದು ನನ್ನ ಮೇಲೆ ಕಟ್ಟಿ ತಾವು ನನ್ನ ತಲೆದಂಡನ್ನು ಮಾಡ್ತಿದ್ದೀರಲ್ಲ ಸ್ವಾಮಿ. ಶಂಭುಕ ಅನ್ಕೊಂಡಿದ್ದೀರಾ ನೀವು? ಪುರಾಣ ಕಾಲದ ಶಂಭುಕ ಅಲ್ಲ. ಲೋಕ ಕಲ್ಯಾಣಕ್ಕಾಗಿ ಮಾಡಿದಂತ ತಪಸ್ಸನ್ನ ಶಂಭುಕ ಮಾಡ್ತಾ ಇದ್ದ, ಅವನ ತಲೆದಂಡ ಆಯ್ತು. ಆದ್ರೆ ಇವತ್ತು ನಾನು ಶಂಭುಕ ಆಗ್ಲಿಕ್ಕೆ ನಾನು ತಯಾರಿಲ್ಲ ಸ್ವಾಮಿ. ನಾನು ಮಾನ್ಯ ಮುಖ್ಯಮಂತ್ರಿಯವರು CLP ಇಂದ ಹಿಡಿದು ಪ್ರತಿ ಸಂದರ್ಭದಲ್ಲಿ ಡೆಲ್ಲಿಯಿಂದ ಹಿಡಿದು ಗಲ್ಲಿವರೆಗೂ ಕೂಡ ನಮ್ಮ ವರಿಷ್ಠ ಗಮನಕ್ಕೂ ತೆಗೆದುಕೊಂಡು ಬಂದ್ರು. ಆದ್ರೆ ನನ್ನಿಂದ ಸ್ವಾಮಿ, ನನ್ನಿಂದ ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂಥ ಕೇವಲ ಒಂದು ವಿಚಾರದಿಂದ ನಾನು ಇವತ್ತು ನನ್ನ ಸ್ವ ಇಚ್ಛೆಯಿಂದ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತ ಸುದ್ದಿಗೋಷ್ಠಿ ಇದು. ನೋಡಿ, ಆರಂಭಿಕವಾಗಿ ಒಂದು ಹಿನ್ನೆಲೆ ಹೇಳೇ ಬಿಡ್ತೀನಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರುವಂಥದ್ದು ಪರಿಶಿಷ್ಟ ಜಾತಿ ಪಂಗಡ, ಅಲ್ಲಿ ಸರ್ವರ ಅಭಿವೃದ್ಧಿ ಆಗಬೇಕು ಅಂತ ಹಣಗಳೆಲ್ಲ ಮೀಸಲಿಟ್ಟಿದ್ರು. ಅದರ ನೇತೃತ್ವವನ್ನ ವಹಿಸಿದ್ದಂತಹ ಸಚಿವರಾಗಿದ್ದಂತಹ ನಾಗೇಂದ್ರ, ಅದು ಸಿದ್ದರಾಮಯ್ಯನವರ ಸಂಪುಟದ ಕಾಲಾವಧಿ. ಆಗ ಬಹುಕೋಟಿಯ ಹಗರಣ ಆಗುತ್ತೆ. ಹಗರಣ ಆಗಿದ್ದಂತೂ ಅಕ್ಷರಶಃ ಸತ್ಯ. ಅದರ ತನಿಖೆ ಸಾಗ್ತಾ ಇದೆ. ಅದರಲ್ಲಿ ಆರೋಪಿ ಸ್ಥಾನದಲ್ಲಿದ್ದು ಇದೇ ಸಚಿವ ನಾಗೇಂದ್ರ ಅವರು ಈಗ ಸಚಿವರಲ್ಲ. ನಾನೇ ನನ್ನ ಪಕ್ಷಕ್ಕೆ ಈ ಸಂದರ್ಭದಲ್ಲಿ ಮುಜುಗರ ಆಗುವುದನ್ನ ತಪ್ಪಿಸಬೇಕು, ನಾನಿವತ್ತು ರಾಜೀನಾಮೆಯನ್ನ ಕೊಟ್ಟಿದ್ದೇನೆ ಅಂತ ಅಧಿಕೃತವಾಗಿ ಅವ್ರು ಹೇಳಿಬಿಟ್ರು. ಆ ಹಣ 187 ಕೋಟಿಗೂ ಹೆಚ್ಚು ಹಣವನ್ನ ತೆಲಂಗಾಣ ಮತ್ತು ಬೇರೆ ಬೇರೆ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋ ಆರೋಪ ಇದೆ. ಹಣ ಅಂತೂ ಮಿಸ್ ಆಗಿದೆ, ಒಂದಿಷ್ಟು ದೊಡ್ಡ ಮಟ್ಟದ ಗೋಲ್ಮಾಲ್ ಅಂತೂ ಆಗಿಬಿಟ್ಟಿದೆ. ಇದನ್ನೇ ಇಟ್ಕೊಂಡು ಈ ಬಾರಿಯ ಅಧಿವೇಶನ ಏನಿದೆಯಲ್ಲ ಮುಳುಗೇ ಹೋಯ್ತು. ಬಿಜೆಪಿ ಹೇಳಿದ್ದೊಂದೇ, ಈ ಹಿಂದೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಅವರ ರಾಜೀನಾಮೆ ಪಡ್ಕೊಂಡಿದ್ರಿ, ತಲೆದಂಡ ಆಗಿತ್ತು. ಮತ್ತೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಇವರಿಗೆ ಅವಕಾಶ ಕೊಟ್ರೆ ಇದನ್ನ ಹೆಂಗ ಸ್ವೀಕಾರ ಮಾಡೋದು ಅಂತ ಇತ್ತು. ಈ ಬಾರಿಯ ಇಡೀ ಅಧಿವೇಶನ ನುಂಗಿ ನೀರು ಕುಡಿದಿದ್ದು ವಿಚಾರ ಯಾವ್ದು ಕೇಳಿದ್ರೆ ಅದು ನಾಗೇಂದ್ರ ಅವರ ವಿಚಾರ. ಇವ್ರು ರಾಜೀನಾಮೆ ಆಗ್ಲೇಬೇಕು ಅಂದಿದ್ರು. ಅಧಿವೇಶನವೇ ಹಾಳಾಗಿ ಹೋಗ್ಬಿಡ್ತಿ ಬಾರಿ. ಈಗ ನನ್ನ ಪಕ್ಷಕ್ಕೆ ಮುಜುಗರ ಆಗಬಾರದು, ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಹೇಳ್ತಿದ್ರಲ್ಲ, ನನಗೆ ನೋವಾಗ್ತಿದೆ. ಯಾಕೆ ನೋವಾಗ್ತಿದೆ ಅಂತಂದ್ರೆ ಟಿಶ್ಯೂ ಪೇಪರ್ ತಗೊಂಡು ಅಳಬೇಕನ್ಸುತ್ತೆ. ಈ ರಾಜ್ಯದ ಮುನ್ನಿಡ್ಕೊಂಡು ರಾಜ್ಯದ ಜನ, ನಾವು ಕಟ್ಟಿ ಟ್ಯಾಕ್ಸು ಅಧಿವೇಶನದಲ್ಲಿ ಏನಾದರೂ ರೈತರ ಪರವಾಗಿ, ಬಿಡದಿ ಪರವಾಗಿ, ಬರದ ವಿಚಾರವಾಗಿ, ಜನಪರವಾಗಿ ಏನಾದರೂ ಚರ್ಚೆ ಆಯ್ತಾ? ವಿಪಕ್ಷದವರು ಬಾಯಿ ಬಡ್ಕೊಂಡ್ರು, ಬಾವಿಗಿಳಿದ್ರು, ರಸ್ತೆಗಿಳಿದ್ರು, ಹೋರಾಟ ಮಾಡಿದ್ರು, ಎಲ್ಲೆಲ್ಲ ಏನೇನು ಪಾದಯಾತ್ರೆಗೆಲ್ಲ ಪ್ಲಾನ್ ಮಾಡ್ಕೊಂಡ್ರು. ಆ ಸಂದರ್ಭದಲ್ಲಿ ರಾಜೀನಾಮೆ ಪಡ್ಕೊಳ್ಳೋಕ್ಕಾಗಿಲ್ಲ. ಆದರೆ ಇವತ್ತು ಹೆಂಗೆ ರಾಜೀನಾಮೆ ಕೊಟ್ರು ಅಂತ ಅವರೇ ಹೇಳ್ತಾರೆ. ನನ್ನನ್ನ ಗುರಿಯಾಗಿಸ್ಕೊಂಡ್ರು, ನನ್ನನ್ನ ಟಾರ್ಗೆಟ್ ಮಾಡಿದ್ರು, ಕೋಮುವಾದಿ ಪಕ್ಷ ಆಗಿರುವಂತ ಬಿಜೆಪಿ ನನ್ನ ತಲೆದಂಡ ಮಾಡಿಸ್ಕೊಂಡ್ಬಿಡ್ತು ಅಂತಂದ್ರೆ ಕಾಂಗ್ರೆಸ್ ಅಷ್ಟೊಂದು ವೀಕ್ ಆಗ್ಬಿಡ್ತಾ ಅಂತ ರಾಜ್ಯದಲ್ಲಿ? ಅಥವಾ ಕಾಂಗ್ರೆಸ್ಸಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗದ ದಿಕ್ಕು ತಪ್ಪಿ ಹೋಗ್ಬಿಟ್ಟಿತ್ತ ಈ ರಾಜ್ಯದಲ್ಲಿ? ಒಂದು ವೇಳೆ ಈ ನೈತಿಕ ಹೊಣೆಗಳನ್ನ ಹೊತ್ತು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನೋ ಲೆಕ್ಕಾಚಾರ ಇದ್ದಿದ್ರೆ ಅಧಿವೇಶನದ ಆರಂಭ ದಿನದೇ ಕೊಟ್ಟು ಬಿಟ್ಟಿದ್ರೆ ಇವತ್ತು ನಾಗೇಂದ್ರ ಅವ್ರ ಮೇಲಿರೋ ಆರೋಪ ಎಲ್ಲ ಒಂದು ಕಡೆಯಾದ್ರೆ ಬೇರೆ ರೀತಿಯ ಇಮೇಜ್ ಪಡ್ಕೊಳ್ಬೋದಿತ್ತು. ಆದರೆ DK ಶಿವಕುಮಾರ್ ಅವರ ಸರ್ಕಾರದ ಮೊದಲ ವಿಕೆಟ್ ಈಗ ಪತನ ಆಗಿಬಿಟ್ಟಿದೆ. ಅಧಿಕೃತವಾಗಿ ಅವರ ರಾಜೀನಾಮೆ ಅವರೇ ಘೋಷಣೆ ಮಾಡಿದ್ರು. ಮುಂದುವರೆದಂತೂ ಒಂದಿಷ್ಟು ಮಾತಾಡ್ತಾ ಹೋದ್ರು, ನನ್ನ ಶಾಸಕ ಸ್ಥಾನ ನನಗೆ ಬೇಡ, ಅದನ್ನು ಬಿಟ್ಕೊಟ್ಬಿಡ್ತೀನಿ ನಾನು ಅನ್ನೋ ನಿಟ್ಟಿನಲ್ಲಿ. ಅಂದ್ರೆ ಅವ್ರು ಹೇಳ್ತಿರೋದು ನನ್ನ ಪಕ್ಷಕ್ಕೆ ಮುಜುಗರ ಅಂತ. ಹಂಗಂದ್ರೆ ಏನು ಮುಜುಗರ? ಬಿಜೆಪಿ ಟೀಕೆ ಮಾಡೋದು ಮುಜುಗರ ಆಗ್ಬಿಡುತ್ತೆ ಅಂದ್ರೆ ತಪ್ಪನ್ನು ತಾನೇ ಒಪ್ಕೊಂಡಂಗಿದೆ ಇವತ್ತು ಕಾಂಗ್ರೆಸ್ ಪಕ್ಷ. ಅಂತ ಸನ್ನಿವೇಶಕ್ಕೆ, ದಯಾನೀಯ ಪರಿಸ್ಥಿತಿಗೆ ಕಾಂಗ್ರೆಸ್ ಇವತ್ತು ರಾಜ್ಯಕ್ಕೆ ಬಂದ್ಬಿಡ್ತಾ? ಅದರ ಜೊತೆಯಲ್ಲಿ ರಾಜ್ಯದ ಜನರ ಕೂಗನ್ನ, ಎದೆ ಬಡಿತವನ್ನ ಅಧಿವೇಶನದಲ್ಲಿ ಈ ಬಾರಿ ಕೇಳಿಸ್ಕೊಳ್ಳಿಲ್ಲಲ್ಲ. ಇಡೀ ರಾಜ್ಯ ಸರ್ಕಾರ ತಲೆ ತಗ್ಗಿಸ್ಬೇಕಿಂತ ವಿಚಾರದಲ್ಲಿ ಮುಂದೆ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಕಾಂಗ್ರೆಸ್ಸಿನ ನಾಯಕರು, ಬಿಜೆಪಿ ನಾಯಕರು, ಅದನ್ನ ನಿರೀಕ್ಷಿಸಬೇಕು. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.